ಬಂಧುಗಳೇ ನಮಸ್ಕಾರ. ನಾನು ಶರತ್ ಭೈರಪ್ಪ. ಇಲ್ಲೊಬ್ಬ ಹುಡುಗ 13ನೇ ವಯಸ್ಸಿಗೆ ಬಿಸ್ನೆಸ್ ಆರಂಭಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾನೆ. ಹಾಗಾದರೆ ಈ ಬಿಸ್ನೆಸ್ ಏನು, ಯಾರು ಈ ಹುಡುಗ, ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪದವಿ ಮುಗಿಸುವ ಹೊತ್ತಲ್ಲೇ 20 ವರ್ಷ ತುಂಬಿರುತ್ತೆ. ಆಮೇಲೆ ಜಾಬ್ ಹುಡುಕಬೇಕು, ಹಣ ಮಾಡಬೇಕು ಅನ್ನೋ ನಾನಾ ಯೋಚನೆಗಳು ತಲೆಗೆ ಬರುತ್ತೆ. ಇನ್ನು ಕೆಲವರಿಗೆ ಬಿಸ್ನೆಸ್ ಆರಂಭಿಸಬೇಕು ಎಂಬ ಕನಸಿರುತ್ತದೆ. ಆದರೆ ಹಣದ ಸಮಸ್ಯೆ ಅಥವಾ ಏಜ್ ಸಮಸ್ಯೆಯಿಂದ ಕೆಲವರಿಗೆ ಇದನ್ನು ಸಾಧಿಸೋಕ್ಕೆ ಆಗೋದೇ ಇಲ್ಲ. ಆದರೆ ಇಂದು ನಾವು ಹೇಳೋಕೆ ಹೊರಟಿರೋ ಕಥೆಯಲ್ಲಿ ಸ್ವಲ್ಪ ವಿಚಿತ್ರವಾಗಿದೆ. ಇಲ್ಲೊಬ್ಬ ಹುಡುಗ ತನ್ನ 13ನೇ ವಯಸ್ಸಿನಲ್ಲೇ ಬಿಸ್ನೆಸ್ ಆರಂಭಿಸಿದ್ದಾನೆ. ಸಾಮಾನ್ಯವಾಗಿ ಈ ವಯಸ್ಸಲ್ಲಿ ಪ್ರೈಮರಿ ಎಜುಕೇಷನ್ ಅಥವಾ ಗಲ್ಲಿಗಳಲ್ಲಿ ಗುಂಪು ಕಟ್ಟಿಕೊಂಡು ಆಟ ಆಡುತ್ತಿರುತ್ತಾರೆ. ಆದರೆ ಈತ ಮಾಡಿದ ಸಾಧನೆ ಎಲ್ಲರೂ ಮೆಚ್ಚುವಂಥದ್ದೇ. ಹೌದು, ತಿಲಕ್ ಮೆಹ್ತಾ ಎಂಬ ಹುಡುಗ 13ನೇ ವಯಸ್ಸಿನಲ್ಲಿ ಬಿಸ್ನೆಸ್ ಆರಂಭಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾನೆ. ಹಾಗಾದರೆ ಈ ಬಿಸ್ನೆಸ್ ಏನು, ಯಾರು ಈ ಹುಡುಗ, ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ತಿಲಕ್ ಮೆಹ್ತಾ ಎಂಬ 13 ವರ್ಷದ ಬಾಲಕ ಒಮ್ಮೆ ತನ್ನ ಚಿಕ್ಕಪ್ಪನ ಮನೆಗೆ ಭೇಟಿ ನೀಡಿರುತ್ತಾನೆ. ಅವನು ಮನೆಯಿಂದ ಹಿಂದಿರುಗಿದ ನಂತರ ಅವನು ತನ್ನ ಚಿಕ್ಕಪ್ಪನ ಮನೆಯಲ್ಲಿ ತನ್ನ ಪುಸ್ತಕಗಳನ್ನು ಅಲ್ಲೇ ಬಿಟ್ಟು ಬಂದಿರುತ್ತಾನೆ. ಆದರೆ ಮುಂದಿನ ಓದಿಗಾಗಿ ಈ ಪುಸ್ತಕಗಳ ಅಗತ್ಯವಿರುತ್ತದೆ. ಇದಕ್ಕಾಗಿ ತಿಲಕ್ ಮತ್ತು ಅವರ ಪೋಷಕರು ಪಾರ್ಸಲ್ ಮಾಡುವ ಪ್ಲಾನ್ ಮಾಡಿದರು. ಇದಕ್ಕಾಗಿ ಸಾಕಷ್ಟು ಪಾರ್ಸಲ್ ಏಜೆನ್ಸಿಗಳ ಬಳಿ ಹೋದರು. ಆದರೆ ಯಾವ ಏಜೆನ್ಸಿಗಳು ಸಹ ಒಂದು ದಿನದಲ್ಲಿ ರೀಚ್ ಮಾಡಲು ತಯಾರಿರಲಿಲ್ಲ. ಅಷ್ಟೇ ಆದರೆ ಸರಿ, ಹಣವೂ ಕೂಡ ದುಬಾರಿಯಾಗಿತ್ತು. ಈ ಪರಿಸ್ಥಿತಿಯೇ ತಿಲಕ್ ಮೆಹ್ತಾ ಅವರು ಕಂಪನಿ ಆರಂಭಿಸಲು ಕಾರಣವಾಯಿತು. ಪಾರ್ಸಲ್ಗಾಗಿ ಸಾಕಷ್ಟು ಆಲೋಚನೆಗಳನ್ನು ಮಾಡಿದರು. ಎಮರ್ಜೆನ್ಸಿ ಸಂದರ್ಭದಲ್ಲಿ ಏನು ಮಾಡೋದು, ಹೇಗೆ ತಲುಪಿಸೋದು ಎಂಬುದರ ಬಗ್ಗೆ ಯೋಚನೆಯನ್ನು ಮಾಡಿದರು. ಒಟ್ಟಿನಲ್ಲಿ ಈ ಕಷ್ಟದ ಪರಿಸ್ಥಿತಿ ಪಾರ್ಸಲ್ ಅನ್ನು ಬೇಗನೆ ಪಡೆಯೋದು ಹೇಗೆ ಅನ್ನೋ ವಿಚಾರದ ಬಗ್ಗೆ ತುಂಬಾನೇ ಆಳವಾಗಿ ಯೋಚನೆ ಮಾಡುವಂತೆ ಮಾಡಿತ್ತು. ಅದೇ ದಿನ ನಗರದಲ್ಲಿ ಒಂದು ಪಾರ್ಸಲ್ ಸೇವೆಯನ್ನು ಒದಗಿಸುವ ಕಂಪನಿಯನ್ನು ಪ್ರಾರಂಭಿಸುವ ಆಲೋಚನೆ ಅವರಿಗೆ ಬಂದಿದೆಯಂತೆ. ತಕ್ಷಣ ತಿಲಕ್ ಅವರು ತಮ್ಮ ಕಂಪನಿ ಪೇಪರ್ ಅಂಡ್ ಪಾರ್ಸಲ್ ಅನ್ನು ಸ್ಥಾಪಿಸಿರುತ್ತಾರೆ. ಇನ್ನು ಈ ಬಿಸ್ನೆಸ್ಗೆ ಖರ್ಚು ವೆಚ್ಚದ ಬಗ್ಗೆ ತಿಳಿಯಲು ಹಿರಿಯ ಉದ್ಯಮಿ ಮುಂಬೈನ ಡಾಬಾವಾಲಗಳಿಂದಲೂ ಸ್ಫೂರ್ತಿ ಪಡೆಯುತ್ತಾರಂತೆ. ಅದರಲ್ಲೂ ಈ ಫುಡ್ ಡೆಲಿವರಿ ಕಂಪನಿ ಹೊಂದಿರುವವರ ಬಳಿ ಹೆಚ್ಚು ಮಾತನಾಡಿರುತ್ತಾರಂತೆ. ಇನ್ನು ಈ ಆರಂಭದಲ್ಲಿ ಈ ಕಂಪನಿಗೆ ತಿಲಕ್ ತಂದೆಯೇ ಹೂಡಿಕೆ ಮಾಡಿದ್ದಾರಂತೆ. 2006ರಲ್ಲಿ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಜನಿಸಿದ ತಿಲಕ್ ಯಾವಾಗಲೂ ಸೃಜನಶೀಲ ಮಗುವಾಗಿದ್ದರು. 2018ರ ಹೊತ್ತಿಗೆ 13ನೇ ವಯಸ್ಸಿನಲ್ಲಿ ಅವರು ತಮ್ಮ ಶ್ರಮದಿಂದ ಉದ್ಯಮವೊಂದನ್ನು ಪ್ರಾರಂಭಿಸಿದರು. ಈ ಮೂಲಕ ಭಾರತದ ಹಿರಿಯ ಉದ್ಯಮಿಯಾದರು. ಪರ್ಸನಲ್ ಸಮಸ್ಯೆಯಿಂದ ಹುಟ್ಟಿಕೊಂಡ ಸ್ಟಾರ್ಟ್ಅಪ್ ಇಂದು 100 ಕೋಟಿಯ ಕಂಪನಿಯಾಗಿ ಬೆಳೆದಿದೆ. ಪೇಪರ್ ಅಂಡ್ ಪಾರ್ಸಲ್ ಕಂಪನಿ ಪ್ರತಿದಿನ 1200 ಪ್ಯಾಕೇಜ್ಗಳನ್ನು ತಲುಪಿಸುತ್ತದೆ. ಇದಕ್ಕಾಗಿ ಸಾಕಷ್ಟು ಉದ್ಯೋಗಿಗಳನ್ನು ಸಹ ನೇಮಿಸಲಾಗಿದೆ. ಇಂದು ತಿಲಕ್ ಅವರ ಕಂಪನಿ 100 ಕೋಟಿ ರೂಪಾಯಿಯಷ್ಟು ವಹಿವಾಟು ಮಾಡುತ್ತದೆ ಮತ್ತು 2 ಕೋಟಿ ರೂಪಾಯಿಗಳಷ್ಟು ಮಾಸಿಕ ಆದಾಯವನ್ನು ಗಳಿಸುತ್ತದೆ. ಇನ್ನು ಶಾಲಾ ಜೀವನದಲ್ಲೇ ಬಿಸಿನೆಸ್ ಆರಂಭಿಸಿ ಸಕ್ಸಸ್ ಕಂಡ ಯುವ ಉದ್ಯಮಿ ಎಂಬ ಹೆಗ್ಗಳಿಕೆಗೆ ಇವರಾಗಿದ್ದು, ಇವರ ಈ ಸಾಧನೆಗೆ ಕತೆ ಹಲವರಿಗೆ ಸ್ಫೂರ್ತಿಯಾಗಲಿದೆ.